ಹೊಳೆನರಸೀಪುರ ಪಟ್ಟಣದ ಕನಕಭವನದ ಮುಂಭಾಗದಲ್ಲಿ ತಾಲೂಕು ಕುರುಬರ ಸಂಘ ಅಹಿಂದ ಸಂಘಟನೆ ಹಾಗೂ ಕುರುಬ ಸಮಾಜದ ಸಹಕಾರದಲ್ಲಿ ಸನ್ಮಾನ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಶಾಸಕ ರೇವಣ್ಣ ಕುಟುಂಬದವರು ಕಳೆದ 20 ವರ್ಷಗಳಿಂದ ಅಧಿಕಾರದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಆಯಾಕಟ್ಟಿನ ಸ್ಥಾನಗಳಲ್ಲಿ ತಮ್ಮವರನ್ನು ಕೂರಿಸಿ ಆಡಳಿತ ಯಂತ್ರವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಆಡಳಿತ ಯಂತ್ರ ತಾವು ಹೇಳಿದಂತೆ ಕೇಳುವಂತೆ ಮಾಡುವ ಜೊತೆಗೆ ರಾಜಕೀಯ ದೌರ್ಜನ್ಯವನ್ನು ಮಾಡಿ ವೈಯಕ್ತಿಕ ದ್ವೇಷ, ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಕೇಸುಗಳನ್ನು ದಾಖಲಿಸಿ ನಮ್ಮ ಸಮುದಾಯವನ್ನು ತುಳಿಯುತ್ತಾ ಬಂದಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಆರೋಪಿಸಿದರು. ನಂತರ ಮಾತನಾಡಿ, ಡಿ. ದೇವರಾಜು ಅರಸು ಹೊರತುಪಡಿಸಿದರೆ ಹಿಂದುಳಿದ ವರ್ಗದ ನಾಯಕರಲ್ಲಿ ಸಿದ್ದರಾಮಯ್ಯ ಮಾತ್ರ ಈ ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿಯಾಗಿದ್ದು ಹೆಜ್ಜೆ ಹೆಜ್ಜೆಗೂ ತಪ್ಪು ಹುಡುಕುವ ಕೆಲಸ ಮಾಡಲಾಗುತ್ತಿದೆ ಎಂದು ಸಿದ್ದರಾಮಯ್ಯನವರ ರಾಜ್ಯ ರಾಜಕೀಯ ಸೂಕ್ಷ್ಮತೆಗಳನ್ನು ಅವಲೋಕಿಸಿದರು. ನಿಮ್ಮೆಲ್ಲರ ಬೆಂಬಲದಿಂದಾಗಿಯೇ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ 2ನೇ ಬಾರಿಯೂ ಮುಖ್ಯಮಂತ್ರಿಯಾಗಿರಲು ಸಾಧ್ಯವಾಗಿದೆ. ಹಿಂದುಳಿದ ವರ್ಗದ ರಾಜಕಾರಣಿಗಳು ಇಂತಹ ರಾಜಕೀಯ ಬೆಳವಣಿಗೆ ಹೊಂದುವುದು ಅಷ್ಟು ಸುಲಭದ ಮಾತಲ್ಲ. ರಾಜ್ಯದಲ್ಲಿ ಡಿ. ದೇವರಾಜ್ ಅರಸ್ ಹೊರತುಪಡಿಸಿದರೆ ಹಿಂದುಳಿದ ವರ್ಗದ ನಾಯಕರಲ್ಲಿ ಸಿದ್ದರಾಮಯ್ಯನವರೇ 2ನೇ ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ. ಅವರ ಎಲ್ಲ ವರ್ಗದವರನ್ನು ಸಮಾನವಾಗಿ ಕಾಣುವ ಮನೋಭಾವ ಇರಿಸಿಕೊಂಡಿದ್ದಾರೆ ಎಂದರು. ನಿಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ತಾರತಮ್ಯ ಇದೆ. ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕಳೆದ 20 ವರ್ಷಗಳಿಂದ ತುಳಿತಕ್ಕೊಳಗಾಗಿ ತಾರತಮ್ಯದ ನೋವು ಅನುಭವಿಸಿದ್ದಾರೆ. ಹೆಚ್ಚಿನ ಅನುದಾನ ಅಗತ್ಯ ಇದೆ. ಹಲವಾರು ಅತ್ಯಗತ್ಯ ಕೆಲಸ ಆಗಬೇಕೆಂದು ಗಮನಕ್ಕೆ ತಂದಿದ್ದಾರೆ. ನಾನು ಮುಖ್ಯಮಂತ್ರಿಗಳ ಬಳಿ ಮಾತನಾಡಿ ಅದರಲ್ಲೂ ಹಳ್ಳಿ ಮೈಸೂರು ಭಾಗಕ್ಕೆ ಹೆಚ್ಚಿನ ಆದ್ಯತೆ ಕೊಡಿಸಬೇಕಿದೆ ಎಂದು ಭರವಸೆ ನೀಡಿದರು. ರಾಜಕೀಯ ಪ್ರಾಬಲ್ಯದ ಕುಟುಂಬ ವಿರುದ್ಧ ಸ್ಪರ್ಧಿಸಿ ಜಯಗಳಿಸಬೇಕಾದ ವ್ಯಕ್ತಿಯು ಬಹಳ ವರ್ಷಗಳಿಂದ ಸಂಘಟನೆ ಮಾಡುತ್ತಾ ಅವರ ವಿರುದ್ಧ ಹೋರಾಟ ಮಾಡುವ ಜೊತೆಗೆ ಎಲ್ಲ ಸಮುದಾಯಗಳ ಜನರ ಪ್ರೀತಿ, ವಿಶ್ವಾಸ ಮತ್ತು ಗೌರವದಿಂದ ಮಾಡಿದಾಗ ಮಾತ್ರ ಮತ್ತು ಅವರನ್ನು ದರ್ಪ ಹಾಗೂ ದೌರ್ಜನ್ಯದಿಂದ ವರ್ತಿಸಲ್ಲ ಎಂಬ ಭಾವನೆ ಮೂಡುವಂಥ ಮನಸ್ಥಿತಿ ಅವರಲ್ಲಿ ಇದ್ದಾಗ ಮಾತ್ರ ಗೆಲ್ಲಲು ಸಾಧ್ಯವೆಂದು ತಿಳಿಸಿ, ಇಂತಹ ವಿಶಾಲ ಹೃದಯ ಶ್ರೀಮಂತಿಕೆ ಹೊಂದಿರುವ ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ನಿಮ್ಮಗಳ ಪ್ರೀತಿ ಹಾಗೂ ಗೌರವಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಆಡಳಿತ ನಡೆಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದರು. ನಿಮ್ಮಿಂದ ಸನ್ಮಾನ ಸ್ವೀಕರಿಸುವ ಯಾವುದೇ ಸಾಧನೆ ಮಾಡದ ನಾನು ಸನ್ಮಾನ ಸ್ವೀಕರಿಸಲು ಅರ್ಹ ವ್ಯಕ್ತಿಗಳೇ ಎಂಬ ಪ್ರಶ್ನೆ ಮೂಡುತ್ತದೆ. ಆದರೆ 5-6 ಸಲ ನಿಮ್ಮ ತಾಲೂಕಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ನೀವು ತೋರಿದ ಪ್ರೀತಿ ಹಾಗೂ ಗೌರವ ಇಂದು ಪುನಃ ನಿಮ್ಮನ್ನು ಭೇಟಿ ಮಾಡಲು ಪ್ರೇರೇಪಿಸಿದೆ ಎಂದರು. ಕೆಆರ್ ಶಾಸಕ ಡಿ. ರವಿಶಂಕರ್ ಮಾತನಾಡಿ, ಹಳ್ಳಿ ಮೈಸೂರು ಹೋಬಳಿ ಬಹುತೇಕ ಈ ತಾಲೂಕಿನಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ರಸ್ತೆಗಳು ಸಂಪೂರ್ಣ ಹಾಳಾಗಿದೆ. ಅಭಿವೃದ್ಧಿ ಕಾರ್ಯಗಳು ಕೈಗೊಳ್ಳುವ ಅವಶ್ಯಕತೆ ಎಂದು ಗಮನ ಸೆಳೆದರು. ಗಂಟಲು ಸೋಂಕು ಹಾಗೂ ಜ್ವರದಿಂದ ಬಳಲುತ್ತಿದ್ದ ಸಂಸದ ಡ್ರಿಪ್ ಹಾಕಿಸಿಕೊಂಡು ಸ್ವಲ್ಪ ಚೇತರಿಸಿಕೊಂಡು ಸಭೆಗೆ ಆಗಮಿಸಿ ಅಭಿನಂದನೆ ಸ್ವೀಕರಿಸಿದರು. ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರಾದ ಪಟೇಲ್ ಶಿವಪ್ಪ, ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದ ಎಸ್. ಪುಟ್ಟಸ್ವಾಮಿ, ಉಪಾಧ್ಯಕ್ಷ ಬಾಗಿವಾಳು ಮಂಜೇಗೌಡ, ಕಾರ್ಯದರ್ಶಿ ಎಂ. ವಿ. ದಾಶರಥಿ, ಅಹಿಂದ ಹಿತರಕ್ಷಣಾ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಮಲ್ಲಪ್ಪನಹಳ್ಳಿ ಮೋಹನ, ತಾಲೂಕು ಕುರುಬ ಸಂಘದ ಮುಖಂಡರಾದ ವಕೀಲ ಹರೀಶ್, ಪುಟ್ಟರಾಜು, ಪತ್ರಿಕಾ ವಿತರಕ ಮೋಹನ್ ಹಾಗೂ ಇತರರು ಇದ್ದರು. ಗೆದ್ದಿರುವಂತಹ ಸಂಸದರಾದಂತಹ ಶ್ರೇಯಸ್ ಪಟೇಲ್ ಅವರಿಗೂ ಮತ್ತು ನಾನು ಕೂಡ ಹೊಸದಾಗಿ ವಿಧಾನ ಪರಿಷತ್ ಶಾಸಕನಾಗಿದ್ದೀನಿ, ನಮ್ಮಿಬ್ಬರಿಗೂ ಸೇರಿ ಸನ್ಮಾನ ಸಮಾರಂಭನ ಈ ತಾಲೂಕು ಕುರುಬ ಸಂಘದವರು ಆಯೋಜನೆ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಈ ಒಂದು ಸನ್ಮಾನ ಸಮಾರಂಭಕ್ಕೆ ನಾವು ಈಗಲೇ ಅರ್ಹರೋ ಇರೋದು ನನಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ವಿಧಾನ ಪರಿಷತ್ ಶಾಸಕ ಆಗಿರೋದು ಕೇವಲ ನಾನು ನಮ್ಮ ತಂದೆಯವರು ಮತ್ತೆ ನಮ್ಮ ವರ್ಣಾ ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ, ನಾನು ಕೂಡ ಒಮ್ಮೆ ಶಾಸನ ಆಗಿದೆ ವರ್ಣಾ ಕ್ಷೇತ್ರದಿಂದ, ಅವರು ನನ್ನ ಗೆಲ್ಲಿಸ್ಕೊಟ್ಟಿದ್ರಿಂದ, ಒಮ್ಮೆ ನನ್ನ ಶಾಸಕನಾಗಿ ಮಾಡಿದ್ರಿಂದ, ಮತ್ತೆ ಈ ಚುನಾವಣೆಯಲ್ಲಿ ನಾನು ಸಿಟ್ಟಿಂಗ್ MLA ಆಗಿದ್ರು ಕೂಡ ಸಿದ್ದರಾಮಯ್ಯ ಅವ್ರಿಗೆ, ತಂದೆಯವ್ರಿಗೆ ನನ್ನ ಸ್ಥಾನನ ಬಿಟ್ಕೊಡ್ಬೇಕು ಅಂತ ಹೇಳಿ ಹೈಕಮಾಂಡ್ ಅವರು ಸೂಚನೆ ಕೊಟ್ಟಿದ್ದರಿಂದ ನಾನು ಬಿಟ್ಕೊಟ್ಟೆ. ಹಾಗಾಗಿ ಇವತ್ತು ನಾನು ವಿಧಾನ ಪರಿಷತ್ ಶಾಸಕರಾಗಿದ್ರೆ ಅದಕ್ಕೆ ಮೂಲ ಕಾರಣರು ಅಂತಂದ್ರೆ ಸಿದ್ದರಾಮಯ್ಯ ಅವರು ಮತ್ತೆ ನಮ್ಮ ವರ್ಣಾ ಕ್ಷೇತ್ರದ ಜನತೆ. ಇದು ಬಿಟ್ಟರೆ ಬೇರೆ ಸಾಧನೆ ನಾನು ಕೂಡ ಮಾಡಿಲ್ಲ. ಶ್ರೇಯಸ್ ಪಟೇಲ್ ಅವರು ಕೂಡ 1ನೇ ಬಾರಿ ಸಂಸದರಾಗಿದ್ದಾರೆ. ಸೊ ಹಾಗಾಗಿ ನಾವಿನ್ನೂ ನಮ್ಮ ಅರ್ಹತೆನ, ಯೋಗ್ಯತೆನ ಜನರಿಗೆ ತೋರಿಸಬೇಕಾಗಿದೆ. ಹಾಗಾಗಿ ಇನ್ನು ಏನು ಸಾಧನೆ ಮಾಡದೆ ಹೋದ್ರು ಕೂಡ ತಾಲೂಕು ಕುರುಬ ಸಂಘದವರು ನಮ್ಮಲ್ಲಿ ಬಹಳ ಪ್ರೀತಿಯಿಂದ ಅಭಿಮಾನ ಇಟ್ಕೊಂಡು ಇವತ್ತು ನಮಗೆ ಸನ್ಮಾನ ಮಾಡ್ತಿದ್ದಾರೆ. ಹಾಗಾಗಿ ಅವ್ರಿಗೂ ಮತ್ತೆ ನಮ್ಮ ಹೊಳೆನರಸೀಪುರ ತಾಲೂಕಿನ ನಮ್ಮೆಲ್ಲ ಸಮುದಾಯದ ಬಾಂಧವರಿಗೂ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಮೊದಲಿಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತೆ ಕ್ಷೇತ್ರ ಇರ್ಬೋದು ಅಥವಾ ಹಾಸನ ಲೋಕಸಭಾ ಕ್ಷೇತ್ರ ಇರ್ಬೋದು, ಇಲ್ಲಿ 20 ವರ್ಷಗಳಿಂದ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ. ಒಂದೇ ಕುಟುಂಬದವರು ತಮ್ಮ ಅಧಿಕಾರಿಕ ಪ್ರಾಬಲ್ಯನ ಇಲ್ಲಿ ಸ್ಥಾಪಿಸ್ಕೊಂಡ್ಬಿಟ್ಟಿದ್ದಾರೆ. ಹಲವಾರು ವರ್ಷಗಳಿಂದ ಒಂದೇ ಕುಟುಂಬದವರು ಇಲ್ಲಿ ಅಧಿಕಾರದಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ
ಅವ್ರದೇ ಒಂದು ಸಾಮ್ರಾಜ್ಯನ ಇಲ್ಲಿ ಸ್ಥಾಪಿಸ್ಕೊಂಡ್ಬಿಡ್ತಾರೆ. ಎಲ್ಲ ಕಡೆ ತಮ್ಮವ್ರನ್ನೇ ಕೂಡಿಸ್ಬಿಡ್ತಾರೆ. ಅಲ್ಲ ಆಯಕಟ್ಟಿನ ಜಾಗಗಳಲ್ಲಿ ಅಧಿಕಾರಿತ ಸ್ಥಾನಗಳಲ್ಲಿ ತಮ್ಮವ್ರನ್ನ ಕೂಡಿಸ್ಬಿಡ್ತಾರೆ. ಅಧಿಕಾರಿಗಳನ್ನ ತಮ್ಮ ಕಪಿಮುಷ್ಟಿಲಿ ಇಟ್ಕೊಂಡ್ಬಿಡ್ತಾರೆ. ಈ ಒಂದು ಆಡಳಿತ ಯಂತ್ರ ಹೇಳ್ದಂಗೆ ಕೇಳೋ ಹಾಗೆ ಮಾಡ್ಕೊಂಡ್ಬಿಡ್ತಾರೆ. 20 ವರ್ಷಗಳಿಂದ ಅಂತ ಕೆಲಸ ಮಾಡಿದ್ರೆ. ಮತ್ತೆ ಅದಲ್ಲದೆ ಅವರು ಒಂದ್ ರೀತಿ ರಾಜಕೀಯ ದೌರ್ಜನ್ಯನೂ ಮಾಡಕ್ ಶುರು ಮಾಡಿದಾಗ ಪಾಪ ರಾಜಕೀಯ ಎದುರಾಳಿಗಳು ಬಹಳ ಕಂಗಾಲಾಗಿ ಹೋಗ್ಬಿಡ್ತಾರೆ. ಯಾಕೆಂತಂದ್ರೆ ಈ ಕುಟುಂಬ ಏನಿತ್ತು, ರೇವಣ್ಣ ಅವ್ರ ಕುಟುಂಬ ಇಲ್ಲಿ ಬಹಳಷ್ಟು ರಾಜಕೀಯ ದೌರ್ಜನ್ಯ ಮಾಡ್ತಾರೆ. ಯಾರ್ಯಾರು ರಾಜಕೀಯ ಎದುರಾಳಿಗಳಿದ್ದಾರೆ ಅವ್ರ ಮೇಲೆ ವೈಯಕ್ತಿಕವಾಗಿ ದ್ವೇಷ ಕೂಡ ಸಾಧಿಸಕ್ಕೆ ಶುರು ಮಾಡ್ಬಿಡ್ತಾರೆ. ಇವತ್ತು ನಾನು ಪಕ್ಕದಲ್ಲಿ ಕೂತಿದ್ದಾಗ ಬಾಗೇವಾಡ ಮಂಜುನಾಥ್ ಅವ್ರು ಹೇಳ್ತಿದ್ರು, ಕೇವಲ ಅವ್ರ ರಾಜಕೀಯ ಎದುರಾಳಿ ಅನ್ನೋ ಕಾರಣದಿಂದ ಅವ್ರು ಇಟ್ಟಂತ ಬಟ್ಟೆ ಅಂಗಡಿಯನ್ನು ಕೂಡ ಅವರು ನಾಶ ಮಾಡಿದ್ರು ಅಂತ ಹೇಳಿದ್ರು. ಸೊ ಅದು ಒಂದು ಸಣ್ಣ ಉದಾಹರಣೆ. ಈ ರೀತಿ ರಾಜಕೀಯದ ಎದುರುಗಳ ಮೇಲೆ ದೌರ್ಜನ್ಯ ನಡೆಸುವಂಥದ್ದು, ಅಧಿಕಾರ ದುರ್ಬಳಕೆ ಮಾಡಿಸುವಂಥದ್ದು, ಸುಳ್ಳು ಕೇಸ್ ಹಾಕ್ಸುವಂಥದ್ದು, ಅವ್ರ ಕೆಲಸಗಳು ಅಧಿಕಾರಿಗಳ ಮೂಲಕ ಆಗದೆ ನೋಡ್ಕೊಳ್ಳೋದು, ಇಂಥ ಎಲ್ಲ ಕೆಲಸ ಮಾಡಿ ನಮ್ಮ ಸಂಘಟನೆಯನ್ನ ತುಳಿದು ಹಾಕ್ಬಿಟ್ಟಿರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಗೆಲ್ಲೋದಿದೆಯಲ್ಲ, ಅದು ಬಹಳ ಕಷ್ಟ ಸಾಧ್ಯವಾದಂತ ಕೆಲಸ. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ, ಅವರು ಕೂಡ ಯಾರು ಗೆಲ್ಬೇಕಾಗಿರೋರು ಅವರು ಕೂಡ ಬಹಳ ವರ್ಷಗಳಿಂದ ಸಂಘಟನೆ ಮಾಡ್ಕೊಂಡು ಬಂದು ಅವ್ರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದು, ಮತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ಆ ಒಂದು ಕ್ಷೇತ್ರದಲ್ಲಿರುವಂತಹ ಎಲ್ಲ ಸಮುದಾಯದವರ ಒಂದು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಾಗ ಮಾತ್ರ ನಾವು ನಮ್ಮ ಎದುರಾಳಿಗಳು ಯಾರಿದ್ದಾರೆ ಅವ್ರ ರೀತಿ ನಾವು ದರ್ಪ ಮಾಡೋದಿಲ್ಲ. ನಾವು ಸಜ್ಜನರು, ಸರಳರು, ವಿನೀತ ಭಾವರು ಅಂತ ತೋರಿಸ್ಕೊಂಡಾಗ ಮಾತ್ರ, ಜನರ ಒಂದು ವಿಶ್ವಾಸ ಗಳಿಸ್ಕೊಂಡಾಗ ಮಾತ್ರ ಅವ್ರು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಅಂತ ಒಂದು ಕೆಲಸನ ಇವತ್ತು ಶ್ರೇಯಸ್ ಪಟೇಲ್ ಅವರು ಮತ್ತು ಅವ್ರ ಕುಟುಂಬ ಮಾಡಿದ್ದಾರೆ. ಇವತ್ತು ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಜ್ವರ ಇದೆ, ಕೈಗೆ ಡ್ರಿಪ್ ಹಾಕಿಸ್ಕೊಂಡಿದ್ದಾರೆ. ಬೇರೆಯವರೇನಾದ್ರೂ ಸಂಸದರಾಗಿದ್ರೆ, ನೋಡಪ್ಪ ನಮ್ಗೆ ಅನಾರೋಗ್ಯ ಆಗಿದೆ ಹಾಗಾಗಿ ಇವತ್ತು ಬರೋದಿಲ್ಲ, ದಯವಿಟ್ಟು ಬಿಟ್ಬಿಡಿ ಅಂತೇಳಿ ಒಂದಿಶ ಪೂರ್ತಿ ರಸ್ತೆಗೊಂಡಿರೋ. ಆದ್ರೆ ಇವಾಗ ಅನಾರೋಗ್ಯದಲ್ಲೂ ಕೂಡ ಈ ಸಾರ್ವಜನಿಕ ಸಮಾರಂಭನ ತಪ್ಪಿಸಬಾರ್ದು ಅಂತ ಹೇಳಿ ಶ್ರೇಯಸ್ ಪಟೇಲ್ ಇವತ್ತು ವೇದಿಕೆಗೆ ಬಂದಿದ್ದಾರೆ. ಅದು ಅವರಿಗೆ ಜನರ ಬಗ್ಗೆ ಇರುವಂತಹ ಕಾಳಜಿ ಮತ್ತೆ ಬದ್ಧತೆಯನ್ನ ತೋರಿಸುತ್ತೆ. ಮತ್ತೆ ಅವ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಎಲ್ಲರೂ ಕೂಡ ಗೆದ್ದಾಗ ಯಾರಿಗೆ ಕೃತಜ್ಞತೆಗಳನ್ನು ಹೇಳ್ತಾರೆ, ರಾಜಕೀಯ ಮುಖಂಡರಿಗೆ ಹೇಳ್ತಾರೆ, ತಮ್ಮ ಕುಟುಂಬದವ್ರಿಗೆ ಹೇಳ್ತಾರೆ. ಆದ್ರೆ ಪಾಪ ಅವ್ರು ಮಾತನಾಡ್ತಾ ನೆನ್ಸ್ಕೊಂಡಿದ್ದು ಯಾರನ್ನ ಅಂತಂದ್ರೆ, ಅವ್ರ ತೋಟದಲ್ಲಿ ಕೆಲಸ ಮಾಡುವವ್ರನ್ನ, ಅವ್ರಿಗೆ ಡ್ರೈವರ್ ಆಗಿರೋರ್ನ, ಅವ್ರ ಊಟ ಬಡಿಸೋರ್ನ, ಇಂಥವ್ರನ್ನ ಅವರು ಸ್ಮರಿಸ್ಕೊಂಡಿದ್ದಾರೆ. ಅದು ಕೂಡ ಅವರು ಎಲ್ಲರನ್ನು ಹೇಗೆ ಸಮಾನವಾಗಿ ನೋಡ್ತಾರೆ ಅನ್ನೋದನ್ನ ತೋರಿಸುತ್ತೆ. ಮತ್ತೆ ನಾನು ಹಲವಾರು ಬಾರಿ ಇಲ್ಲಿ ಬಂದಿದ್ದೀನಿ. ಈ ಕಳೆದ 1 ವರ್ಷದಲ್ಲಿ ಒಂದು 3-4 ಸಾರಿ ನಾನು ಹೊಳೆನರಸೀಪುರ ಮತ್ತೆ ಅರಕಲಗೂಡು ವಿಧಾನಸಭಾ ಕ್ಷೇತ್ರಗಳಿಗೆ ಬಂದಿದ್ದೀನಿ. ಬಂದಾಗೆಲ್ಲ ನಾನು ನೋಡೋದು ಏನಪ್ಪಾ ಅಂತಂದ್ರೆ, ಶ್ರೇಯಸ್ ಪಟೇಲ್ ಅವರು ಎಲ್ಲ ಸಮುದಾಯದವರು ಮತ್ತೆ ಎಲ್ಲಾ ಜಾತಿ ಧರ್ಮದವರ ಒಂದು ವಿಶ್ವಾಸನ ಗಳಿಸ್ಕೊಂಡಿದ್ದಾರೆ ಅಂತ. ಅದು ನಿಜವಾಗ್ಲೂ ಒಬ್ಬ ಉತ್ತಮ ರಾಜಕೀಯ ನಾಯಕನಾಗಿರೋರು ಬೆಳೆಸ್ಕೊಳ್ಬೇಕಾದಂತಹ ಗುಣ. ಅದನ್ನ ಇವ್ರು ಈಗಾಗಲೇ ಬೆಳೆಸ್ಕೊಳ್ಳೋದು ಬಹಳ ಸಂತೋಷವಾದಂತ ವಿಚಾರ. ಹಾಗಾಗಿ ಶ್ರೇಯಸ್ ಪಟೇಲ್ ಅನ್ನೋರು ಗೆಲ್ಲಿಸಿ ಒಬ್ಬ ಉತ್ತಮ ಅಭ್ಯರ್ಥಿಯನ್ನ ನೀವು ನಿಮ್ಮ ಸಂಸದರನ್ನಾಗಿ ಮಾಡ್ಕೊಂಡಿದ್ದೀರಾ. ಖಂಡಿತ ಅವರು ನಿಮ್ಮ ನಿರೀಕ್ಷೆಗೆ ತಕ್ಕ ಕೆಲಸ ಮಾಡ್ತಾರೆ. ಎಲ್ಲ ಸಮುದಾಯದವರು ಕೂಡ ಜೊತೆಗೆ ತೆಗೆದುಕೊಂಡ ಕೆಲಸ ಮಾಡ್ತಾರೆ. ಈಗಿನ ಈಗಿನ ಅಧಿಕಾರದಲ್ಲಿ ಅವರು ಹೇಗೆ ತಮಗೆ ವೋಟ್ ಮಾಡದೇ ಇರೋರನ್ನ ತುಳಿಯುವಂತ ಕೆಲಸ ಮಾಡ್ತಾರೆ, ಅಂತ ಕೆಲಸ ಅವ್ರು ಮಾಡೋದಿಲ್ಲ. ಎಲ್ಲರನ್ನು ಪಕ್ಷಾತೀತವಾಗಿ ಜೊತೆಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಹಾಗೆ ಉತ್ತಮ ಸಂಸದರನ್ನು ನೀವು ಆಯ್ಕೆ ಮಾಡಿದ್ದೀರಿ. ಹಾಗಾಗಿ ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ನಾನು ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಪಕ್ಕದ KR ನಗರ ಕ್ಷೇತ್ರದ ಶಾಸಕರು, ನಾವು ನಮ್ಮ ಕ್ಷೇತ್ರದಲ್ಲೇ ಸೀಮಿತರಾಗಿರ್ತೀವಿ, ಬಹಳ ತಪ್ಪುಗಳನ್ನು ಮಾಡ್ತೀವಿ, ಎಷ್ಟೊಂದ್ಸರಿ ಜನರ ಒಂದು ಕೋಪಕ್ಕೂ ಕೂಡ ತುತ್ತಾಗುವಂತ ಕೆಲಸ ಆಗುತ್ತೆ. ಆದ್ರೆ ರವಿಶಂಕರ್ ಅವರು ಆ ರೀತಿ ಮಾಡ್ತಿಲ್ಲ, ಎಲ್ಲರ ವಿಶ್ವಾಸನ ಕೂಡ ಕಳ್ಸ್ಕೊಳ್ತಿದ್ದಾರೆ. ಕೇವಲ ತಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗದೆ ಪಕ್ಕದಲ್ಲಿರುವಂತಹ ಕ್ಷೇತ್ರಗಳಲ್ಲಿ, ಹಳ್ಳಿ ಮೈಸೂರು ಭಾಗದಲ್ಲೂ ಕೂಡ ಜನ ಬಂದು ಅವ್ರ ಗೆಲುವಿಗೆ ಶ್ರಮಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೂ ಹೋಗಿ ಕೂಡ ಅವ್ರು ಕೆಲಸ ಮಾಡ್ತಿದ್ದಾರೆ, ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಿದ್ದಾರೆ. ಹಾಗಾಗಿ ಅವರು ಕೂಡ ಬಹಳ ಉತ್ತಮವಾದಂತಹ ಜನನಾಯಕರು. ಹಾಗಾಗಿ ಅವ್ರನ್ನೂ ಕೂಡ ಗೆಲ್ಸಿದಕ್ಕೆ ನಮ್ಮ ಎಲ್ಲ ಮತದಾರರಿಗೆ ಮತ್ತೊಮ್ಮೆ